ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ಅನು ವ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಯಾವ ರೀತಿ ಹೇರ್ ಸ್ಪಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈಗ ಆಲ್ರೆಡಿ ನಂದು ಹೇರ್ ಸ್ಪಾ ಆಗಿದೆ. ಸೊ ಇವತ್ತು ವಿಡಿಯೋದು ನಾನು ನಿಮ್ಗೆ ಹಾಕ್ತೀನಿ. ಹೇಗೆ ಹೊರಗಡೆ ಪಾರ್ಲರ್ಗೆ ಹೋಗದೆ ಮನೇಲೆ ನಾವೇ ಸುಲಭವಾಗಿ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಇವತ್ತು ನಾನು ಸ್ಯಾಶೆಟ್ ನ ತೆಗೆದುಕೊಂಡು ಬಂದು ನಾನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ಮನೇಲಿರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಹೇರ್ ಸ್ಪಾ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಇದು C1000 ಮಡ್ ಹೇರ್ ಸ್ಪಾ ಕಿಟ್. ದಿಸ್ ಇಸ್ ನಾಟ್ ಎ ಸ್ಪಾನ್ಸರ್ಡ್ ವಿಡಿಯೋ. ಇದನ್ನ ನಾನು ಪರ್ಚೇಸ್ ಮಾಡಿರೋದು. ಇದ್ರದ್ದು ರೇಟ್ ಬಂದು 594 rupees ಇದೆ. ಇದರಲ್ಲಿ ಆಲ್ಮೋಸ್ಟ್ 6 ಸ್ಯಾಶೆಟ್ ಗಳು ಸಿಗುತ್ತೆ. ನಿಮಗೆ 6 ತರದಾದ ಸ್ಪಾ ಕಿಟ್ ಗಳು ಸಿಗುತ್ತೆ. ಸೊ ಈಗ ಆಲ್ರೆಡಿ ನಾನು ಒಂದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೆ ಅಂತಾನೆ ಇದನ್ನ ಪರ್ಚೇಸ್ ಮಾಡಿರೋದು. ಸೊ ಸ್ಟೇ ಟ್ಯೂನ್, ಬನ್ನಿ ನೋಡ್ಕೊಂಡು ಬರೋಣ. ಒಂದು ಈ ರೀತಿ ಇದೆ. ಒಂದೊಂದು ಪ್ಯಾಕ್ ನಲ್ಲಿ ನಮಗೆ ಈ ರೀತಿ 3 ಸ್ಯಾಶೆಟ್ ಸಿಗುತ್ತೆ. ಮೊದಲನೇದಾಗಿ ಬಂದು ಶಾಂಪೂ. ಈ ಶಾಂಪೂ ಮಡ್ ಶಾಂಪೂ ಅಂತ ಹೇಳಿ, ಮಡ್ ಹೇರ್ ಸ್ಪಾ ಅಂತ ಹೇಳಿ. ಸೊ ಮೊದಲನೇದಾಗಿ ಶಾಂಪೂ ಮಾಡ್ಕೋಬೇಕು. ಆ ನಂತರ ಬಂದು ಎರಡನೇದು ಡೀಪ್ ನರಿಶಿಂಗ್ ಮಡ್ ಮಾಸ್ಕ್. ಆ ನಂತರ ಮೂರನೇದು ಬಂದು ಸಿರಮು. ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಡೀಟೇಲ್ ನೋಡ್ಕೊಂಡು ಬರೋಣ. ಯಾವತ್ತೂ ಅಷ್ಟೇ ಸ್ನೇಹಿತರೆ, ಡೈರೆಕ್ಟ್ ಆಗಿ ಶಾಂಪೂ ಹಾಕೋಬಾರ್ದು. ಸೊ ಹಾಗಾಗಿ ಸ್ವಲ್ಪ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಹಾಕೋಬೇಕಾಗತ್ತೆ. ಸ್ವಲ್ಪ ನೀರಿಗೆ ಅಂದರೆ ನಿಮಗೆ 1-2 ಸ್ಪೂನ್ ನೀರಿಗೆ 1-2 ಸ್ಪೂನ್ ಅಷ್ಟು ಶಾಂಪೂ ಇತ್ತು ಅಂದರೆ ಓಕೆ, ನಡೆಯುತ್ತೆ. ಈಗ ಕಂಪ್ಲೀಟಾಗಿ ಶಾಂಪೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಸೊ ಈ ರೀತಿ ಮಿಕ್ಸ್ ಮಾಡಿರೋಂಥ ಮಿಶ್ರಣನ ನೀವು ತಲೆಗೆ ಶಾಂಪೂನ ಮಾಡ್ಕೋಬೇಕಾಗತ್ತೆ. ಯಾವತ್ತೂ ಅಷ್ಟೇ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈಗ ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆ ಸ್ನೇಹಿತರೆ, ಸ್ನಾನ ಎಲ್ಲ ಆಯ್ತು. ಇನ್ನು ತೇವ ಇದೆ. ಸೊ ಸ್ವಲ್ಪ ತೇವಾಂಶ ಇದೆ ಅನ್ನೋ ಆಗ್ಲೇನೆ ನಾವು ಟವಲ್ ಅನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಆನಂತರ ಸ್ವಲ್ಪ ನಿಧಾನಕ್ಕೆ ಸಿಕ್ಕನ್ನ ಬಿಡಿಸ್ಕೊಳ್ಳಿ. ಯಾಕಂದ್ರೆ ನಮಗೆ ಮಾಸ್ಕ್ ಹಾಕ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ. ತುಂಬಾ ನಿಧಾನ. ತೇವ ಇರ್ಬೇಕಾದ್ರೆ ಯೂಶಲಿ ತಲೆನೇ ಬಾಚಬಾರ್ದು. ಬಟ್ ಆದ್ರೂ ಬಾಚ್ತೀವಿ ಅಂದ್ರೆ ತುಂಬಾ ಸ್ಮೂತ್ ಆಗಿ ನಿಧಾನಕ್ಕೆ ಬಾಚ್ಬೇಕಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಎಸ್, ಓಕೆ. ಈಗ ಮಾಸ್ಕ್ ಹಾಕ್ತಾ ಇದ್ದೀನಿ. ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಮಾಸ್ಕ್ ನ ನಾವು 3 ನಿಮಿಷಕ್ಕಿಂತ ಜಾಸ್ತಿ ಹಾಕೋಬಾರ್ದು, ತಲೆಯಲ್ಲಿ ಇಟ್ಕೋಬಾರ್ದು. ಸೊ ಈ ರೀತಿ ಮಾಸ್ಕ್ ತೆಗೆದುಕೊಂಡು ಕೈಯಲ್ಲಿ ನೀಟಾಗಿ ಈ ರೀತಿ ರಬ್ ಮಾಡ್ಕೊಳ್ಳಿ. ನೆನಪಿನಲ್ಲಿರ್ಲಿ, ತಲೆ ಬುರುಡೆಗೆ ಅಪ್ಲೈ ಮಾಡಬಾರ್ದು, ಕೂದಲಿನ ಮಾತ್ರ ಅಪ್ಲೈ ಮಾಡಬೇಕು. ತಲೆ ಬುರುಡೆಗೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈಗ ನಾನು ಹಾಕೊಂಡು 2 ಕೈಗೂ ನೀಟಾಗಿ ಈ ರೀತಿ ರಬ್ ಮಾಡ್ಕೊಂಡು ನೋಡಿ. ನೆನಪಿನಲ್ಲಿರ್ಲಿ, ಬರೀ ಕೂದಲಿಗೆ ಹೇಳಿರೋದು ನೆನಪಿದೆ ಅಲ್ಲ, ಯಾವುದೇ ಕಾರಣಕ್ಕೂ ತಲೆ ಬುರುಡೆಗೆ ಹಚ್ಕೋಬೇಡಿ, ಸ್ಕ್ಯಾಲ್ಪ್ಗೆ ಹಚ್ಕೋಬೇಡಿ. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ 2-3 ನಿಮಿಷದ ಮಾತ್ರ ಇಟ್ಕೋಬೇಕು. ಅದ್ರ ಮೇಲೆ ತಲೆನಲ್ಲಿ ಈ ಮಾಸ್ಕ್ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಅರ್ಥ ಆಯ್ತಲ್ಲ? ಆನಂತರ ನಾವೇನ್ ಮಾಡ್ಬೇಕು ಅಂದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ಬೇಕು. ಸ್ಪೆಷಲಿ ಸ್ನೇಹಿತರೆ, ಈ ಹೇರ್ ಸ್ಪಾ ಟ್ರೀಟ್ಮೆಂಟ್ ನ ನೀವು ಬಚ್ಚಲು ಮನೇಲಿ ಇದ್ದಾಗಲೇ ಮಾಡಿದ್ರೆ ಬೆಟರ್. ಸೊ ಈಗ ನೀವು ನೋಡ್ತಾ ಇರ್ಬೋದು. ಓಕೆ, ಈಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ, ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ಸ್ನಾನ ಮಾಡ್ಬೇಕಾದ್ರೆ ನೋಡಿ, ಕೂದಲನ್ನ ಹಿಂದೆ ಈ ರೀತಿ ಬಿಟ್ಟು ನೀರನ್ನ ಈ ರೀತಿನೇ ನೀವು ಸ್ನಾನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೂದಲು ಫಿಝಿ ಆಗೋದಿಲ್ಲ. ಅಂದ್ರೆ ಒಂಥರ ಪೊರ್ಪೊರ್ಕೆ ತರ ಬುಷಿ ಆಗಿರತ್ತಲ್ಲ, ಆ ತರ ಎಲ್ಲ ಆಗೋದಿಲ್ಲ. ನೀಟಾಗಿ ಕಂಡೀಷನಿಂಗ್ ಆಗಿರತ್ತೆ. ಮತ್ತೆ ಆದಷ್ಟು ಹೀಗೆಲ್ಲ ಇದ್ದು ಹೀಗೆಲ್ಲ ಉಜ್ಲಿಕ್ಕೆ ಹೋಗ್ಬಾರ್ದು. ಹೀಗೆ ಉಯ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ 2 ಪಾರ್ಟಿಷನ್ ಆಗಿ ಮಾಡ್ಕೊಂಡು ಈ ರೀತಿ ಹೀಗೆ ನೀರ್ನ ಉಯ್ಕೊಂಡು ಸ್ನಾನ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆ ಸ್ನೇಹಿತರೆ, ಈಗ ಎಲ್ಲ ತಲೆಗೆ ಸ್ನಾನ ಆಗಿದೆ. ಸೊ ಇನ್ನೂ ಸ್ವಲ್ಪ ತೇವಾಂಶ ಇದೆ. ತುಂಬಾ ಏನ್ ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ತೇವಾಂಶ ಇದ್ದಾಗ್ಲೇನೆ ನಾನು ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ 1 ಸ್ಯಾಶೆಟ್ ಆದ್ರೆ ನನಗೆ ಸಾಕಾಗುತ್ತೆ, ಐ ಥಿಂಕ್ ಸೊ. ನೋಡೋಣ. ಸ್ಮೆಲ್ ಚೆನ್ನಾಗಿದೆ. ಶಾಂಪೂ ಸ್ಮೆಲ್ ಅಂತೂ ಸೂಪರ್. ಈಗ ನೋಡಿ, ನಿಧಾನಕ್ಕೆ ಕೂಮ್ ಮಾಡ್ಕೊಳ್ಳಿ. ಕೂಮ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಸಿರಮ್ಮು ನೀಟಾಗಿ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಹೇಳಿ ನಿಧಾನಕ್ಕೆ ಕೂಮ್ ಮಾಡ್ಕೊಳ್ಳಿ. ಉಳಿದಿರುವಂಥ ಸಿರಮ್ನು ಕೂಡ ನಾನು ಹಾಕ್ಕೊಂಡು ನೀಟಾಗಿ ಎಲ್ಲ ಭಾಗಕ್ಕೂ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಿ ಅಲ್ವಾ, ತುಂಬ ಸುಲಭವಾಗಿ ಯಾವ ರೀತಿ ಹೇರ್ ಸ್ಪಾ ಮಾಡೋದು ಅಂತ.
ಇವತ್ತು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ವ್ಲಾಗ್ಸ್ ಇನ್ ಕನ್ನಡ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್ ಬಟನ್ ಹಿಟ್